ನೋಡಿ ಇವನೇ ಸುಬ್ರಮಣಿ ಅಲಿಯಾಸ್ ತಮ್ಮ ಸನ್ ಆಫ್ ಮಾಡ್ಕಾರ. ಇವನು ಮನೆ ಬಂದ್ಬಿಟ್ಟು ಇದು ಮುತ್ತು ಅವ್ರ ಮನೆ. ಯಾರು ಮುತ್ಕಿ ಮನೆ, ಅದು ಮುತ್ತು ಮಾಡ್ಕಾರ ಅವನ ಮಗ. ಅದ್ರ ಪಕ್ಕದ್ದು ನಾಗವೇಣಿ ನರಸಿಂಹಮೂರ್ತಿ ಮನೆ. ಅರ್ಥ ಇದೆಯಲ್ಲ. ಅದ್ರ ಕೆಳಗಡೆ ನೆಕ್ಸ್ಟ್ ಮನೆಗಳು ಬರ್ತವೆ. ಇದು ನಮ್ಮ ಮನೆ. ಆ ಎರಡನೇ ಮನೆಯೇ ಇವನ ಮನೆ. ಸೊ ಇವನ ಹತ್ರ ಕತ್ತಿ ಕೊಟ್ಬಿಟ್ಟು ಕಳಿಸ್ಕೊಟ್ಟಿದ್ರು. ಯಾರ್ಯಾರು? ನಿಲೇಶ ಸನ್ ಆಫ್ ವಿಶ್ವನಾಥ್ ಕೂಡ, ಮಧು ಶೆಟ್ಟಿ ಆ್ಯಂಡ್ ನರೇಂದ್ರ ಅಲಿಯಾಸ್ ಶಿವಗೌಡ, ನೇರ್ಲೆ ಹೆಣ್ಮಕ್ಳು ಮಾರಾಟ ಮಾಡ್ತಾನಲ್ಲ ಅವನೇ, ಕ್ರಿಮಿನಲ್ಸ್, ಆ್ಯಂಡ್ ಮೋಹನ್ ಚಬ್ಬೆನಾಡು, ಆ್ಯಂಡ್ ಯುಗಾಂಧ್ರ ಭ್ರಷ್ಟ ಪೊಲೀಸ್. ಅವನ ಮನೆ ಯುಗಾಂಧ್ರ ಮನೆ ಇಲ್ಲಿಂದ 50 ಮೀಟ್ರ್, ಹಿಂಗೆ ಹೋದರೆ 100 ಮೀಟ್ರು. ಈ ರಸ್ತೆಯಲ್ಲೇ ಹೋದರೆ 100 ಮೀಟ್ರ್ ಬರುತ್ತೆ. ಅಲ್ಲಿ ಸೂರನ ಮನೆ ಎದುರುಗಡೆ ಬರ್ತದೆ. ಸೊ ನೆಕ್ಸ್ಟು ಬಸಂತ್ ಅಲಿಯಾಸ್ ಹೊಟ್ಟೆ ಬಸಂತ್ ಸ್ಟೇಷನಲ್ಲಿ ಇರ್ತಾನೆ. ಅವನಿಗೆ ಅದು ಹೆಂಗೆ ಜಾಬ್ ಕೊಟ್ಟರೋ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ಜೈಲ್ ರೋಡಲ್ಲಿ ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟಿದ್ದಾನೆ. ಅವನ ಹತ್ರ ₹1 ದುಡ್ಡಿರಲಿಲ್ಲ. ಅದು ಹೆಂಗೆ ಕಟ್ಟಿದ್ನೋ ಗೊತ್ತಿಲ್ಲ. ಅದೆಲ್ಲ ತನಿಖೆಯಿಂದ ಆಚೆ ಬರ್ತದೆ. ಬಟ್ ಎಲ್ಲ ದಾಖಲಾತಿಗಳಿದ್ದಾವೆ. ಆ್ಯಂಡ್ ಬಿನು ಆ್ಯಂಡ್ ಪೊಲೀಸೆ, ಆ್ಯಂಡ್ ಆನಂದ್, ಆ್ಯಂಡ್ ತಮ್ಮಣ್ಣ ಹೆಂಡತಿ ಕ್ಲರ್ಕ್ ಆಗಿದ್ದಾಳೆ ಎಲ್ಲಿ ಕೋರ್ಟಲ್ಲಿ, ಆ್ಯಂಡ್ ಗಾಯತ್ರಿ, ಆ್ಯಂಡ್ ಅಲ್ಲಿ ಒಂದು ಸುಮಾರು ಜನ ಎಲ್ಲ ಇದ್ದಾರೆ. ಅಲ್ಲಿ ಎದುರುಗಡೆ ಕುತ್ಕೊಂಡಿರೋ ನಿರಂಜನು, ಅವೆಲ್ಲ ಕೋರ್ಟು ಸಿಬ್ಬಂದಿಗಳು ಅವೆಲ್ಲ ಸೇರ್ಕೊಂಡಿದ್ದಾವೆ. ಅವರೆಲ್ಲ ಇವ್ರ ಕೈಲಿ ಕತ್ತಿ ಕೊಟ್ಟು ಕಳಿಸಿರೋದು. ಆ್ಯಂಡ್ ದಿಲೀಪ್ PSI ರಣ ಹೇಡಿ ಇವನು ಹಾಸನ್ ಮೂಲದವನು. ಆಮೇಲೆ ಸುರೇಶ್ ಅವನು ಹೋದ. ಇನ್ನೊಬ್ಬ ಅವನ ಬಂದು ಕೂತಾನೆ CPI, ಅವನು DYSP, ಅವನು IPS ಗ್ರೇಡ್ ಅಂತ. ಅವನು ಬಂದು ಕೂತ್ಕೊಂಡು ನಾನು ಈ ಸಾಕ್ಷಿ ಎಲ್ಲ ಸಬ್ಮಿಟ್ ಮಾಡೋಕೆ ಹೋದರೆ ಅವ್ನು ಹೇಳ್ತಾನೆ, ಇವನು CPI ಮತ್ತು DYSP PSI ಹೇಳ್ತಾರೆ, ಅವ್ನು ಕತ್ತಿ ತಾಣೆ ತೋಟಕ್ಕೆ ಹೋಗ್ತಾ ಇದ್ನಂತೆ. ತೋಟಕ್ಕೆ ಹೋಗಿ ನನ್ನ ಮನೆಗೆ ಬರ್ತಾನೆ. ಆ್ಯಂಡ್ ಒಂದು ಮರು ಕತ್ತಿ ಕೊಟ್ಟು ಕಳಿಸಿರೋದು ಇವರೇ. ಆ್ಯಂಡ್ ಹೇಳ್ತಾನೆ, ಇದರಲ್ಲಿ IP ಸೆಕ್ಷನ್ಗಳು ಹಾಕಿಲ್ಲಲ್ಲಪ್ಪ, IPC 307 ಹಾಕಿಲ್ಲ, 447 ಹಾಕಿಲ್ಲ, 120B ಹಾಕಿಲ್ಲ, 324, 323 ಹಾಕಿಲ್ಲ, ಆ್ಯಂಡ್ ಅದರ್ IPC ಸೆಕ್ಷನ್ಗಳೆಲ್ಲ ಹಾಕಿಲ್ಲಲ್ಲಪ್ಪ ಅಂತ ಕೇಳಿದ್ರೆ, ಇಲ್ಲ ನಾವು 302 ಹಾಕ್ತೀವಿ. ಅಂದರೆ ನಾನು ಮಾಡೋ ಸುಪಾರಿ ಡೀಲಿಂಗು ಪೊಲೀಸ್ನವರೇ ತಗೊಂಡಿದ್ದಾರೆ ಅಂತ ಆಯಿತು. ಆ್ಯಕ್ಚುಲಿ ಎಲ್ಲ ಸಾಕ್ಷಿಗಳಿದ್ದಾವೆ. ಇವರೆಲ್ಲ ಸೇರ್ಕೊಂಡು ಮಾಡಿರೋದು ಆ್ಯಕ್ಚುಲಿ. ಇವರು ಪೊಲೀಸ್ನವರು. ಆ್ಯಂಡ್ ಅಡ್ವೊಕೇಟ್ ಅವನು ಯಾರೋ ಸುಜಯ್, ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಲಾಟು ಪುಟ್ಟು. ಆಮೇಲೆ ಸಾಜು ಶೆಟ್ಟಿಕೊಪ್ಪ, ಅಲ್ಲಿ ಮೀನು ಹಿಡಿತಾ ಇರ್ತಾನಲ್ಲ ಅವನೇ. ಆ್ಯಂಡ್ ಸುರೇಶ್, ಆ್ಯಂಡ್ ಅವ್ನು ಸಂತೋಷ್. ಅಯ್ಯೋ ಅವ್ನು ಕೇಳಂಗೆ ಇಲ್ಲ. ಅವನು ಎಲ್ಬೋರ್ಡ್ ಅಡ್ವೊಕೇಟ್. ಇವರೆಲ್ಲ ಎಲ್ಬೋರ್ಡ್. ಇನ್ನೂ ಸುಮಾರು ಜನ ಇದ್ದಾರೆ. ಲೀಸ್ಟ್ ಸಖತ್ ಅಡ್ವೊಕೇಟ್ಗಳು ಎಲ್ಬೋರ್ಡ್ಗಳದ್ದು ಇದ್ದಾರೆ. ಎಲ್ಲ ಸೇರ್ಕೊಂಡು ಏನೇನು ಮಾಡಬೇಕು ಎಲ್ಲ ಪ್ಲಾನಿಂಗ್ ಮಾಡ್ತಾರೆ. ಏನು ಮಾಡೋಕ್ಕಾಗ್ತಾಯಿಲ್ಲ. ಕತ್ತಿ ಕೊಟ್ಟು ಕಳಿಸಿರೋದ್ರೆ ಇವರೆಲ್ಲರೂ ಅಕ್ಯೂಸ್ ಇರ್ತಾರೆ. ಆ್ಯಂಡ್ ಈ ಕೇಸು 7 ಆಗೋದ್ರಿಂದ NR4 ಕೋರ್ಟಿಗೆ ಬರೋದಿಲ್ಲ. ಈ ಕೇಸು FIR ಆಗಿರೋದು FIR ನಂಬರು 95/2021. CC ಆಗಿರೋದು 339/2022. ಅಂದರೆ ಈಗ 3 ಮಂತ್ಸ್ ಬ್ಯಾಕ್ ಹಾಕಿರೋದು. ಈಗ 2 ಮಂತ್ಸ್ ಬ್ಯಾಕ್ ಹಾಕಿದೆ CC ಆಗಿದೆ. ಬಟ್ಟು ಅದನ್ನು ಇಮಿಡಿಯೇಟ್ ಚಾರ್ಜ್ ಮಾಡಿಸ್ಬಿಟ್ಟಿದ್ದಾರೆ. ಅಂದರೆ ಕೇಸ್ ಮುಚ್ಚಾಕ್ಬೇಕಲ್ಲ. ಈ 2 ವೀಡಿಯೋಗಳನ್ನು ನಾನು NR4 ಸ್ಟೇಷನಲ್ಲಿ ಕೊಟ್ಟುಬಿಟ್ಟು ಮಹಜೂರು ಮಾಡಿಸಿದ್ದೀನಿ. ಸಾಕ್ಷಿ PSI, CPA, DYSP ಆ್ಯಂಡ್ ಅದರ್ಸ್ ಪೊಲೀಸ್ ಎಲ್ಲರೂ ಸಾಕ್ಷಿ. ಅದು ನನ್ನ ಹತ್ರ ಇದೆ, ಎಲ್ಲ ದಾಖಲಾತಿಗಳಿದೆ. ಅವ್ರು ಏನೇನು ಗಾಂಚಲಿ ಮಾಡ್ತಾರೆ ನೋಡೋಣ. ಯಾಕೆಂದರೆ ಹಿಂದೆ ಒಂದು ಅರಣ್ಯ ಸಂಪತ್ತು ಲೂಟಿ ಮಾಡಿದ್ರಲ್ಲ ನಾಗವೇಣಿ, ಅಲ್ಲಿದ್ದಾಳಲ್ಲ ನಾಗವೇಣಿ ನರಸಿಂಹಮೂರ್ತಿ, ಅವಳು CC 238/2017 ಕೇಸು. ಅದು ಕೇಸ್ ಡಿಸ್ಮಿಸ್ ಆಗಿದೆ. ನಾನು ಮಹಜೂರು ಮಾಡಿಸಿದ್ದೆ ಸ್ಟೇಷನಲ್ಲಿ. ಸುನೀತುಂಗೆ ಮತ್ತು CPA ಗೋವಿಂದರಾಜ್ ಅನಿಸುತ್ತೆ, ಅವರಿಗೆಲ್ಲ ಕೊಟ್ಟು ಮಹಜೂರು ಮಾಡಿಸಿದ್ದೆ. ವಿಡಿಯೋ ಪ್ರೂಫನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದೆ. ಕೇಸ್ ಡಿಸ್ಮಿಸ್ ಆಗಿದೆ. ಅದು ನಾನೇ ಅಪೀಲ್ ಹೋಗಿದ್ದೀನಿ. ಎಲ್ಲಿ ಕ್ರಿಮಿನಲ್ ಅಪೀಲ್ ಮೇಲೆ ಹೋಗಿದ್ದೀನಿ. ಅದು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಆ್ಯಕ್ಚುಲಿ. ಈಗ ಇದನ್ನ ಕೇಸನ್ನು ಮುಚ್ಚಾಕಕ್ಕೆ ಇವರು ಪ್ಲಾನಿಂಗ್ ಮಾಡ್ತಾರೆ. ಅಲ್ಲಿ ಕೊಟ್ಟು ಬಂದಿದ್ದೀನಿ. ಅದು ದಾಖಲಾತಿ ನನ್ನ ಹತ್ರ ಇದೆ ಆ್ಯಕ್ಚುಲಿ. ಕೊಟ್ಟಿರೋದಕ್ಕೆಲ್ಲ ದಾಖಲಾತಿ ಇದೆ. ಸೊ ಇವರೀಗ ಇಮಿಡಿಯೇಟ್ ಕೇಸನ್ನು ಚಾರ್ಜ್ ಮಾಡಿಸ್ಬಿಟ್ಟಿದ್ದಾರೆ. ನನ್ನನ್ನು ಕಿಡ್ನಾಪ್ ಮಾಡಿ ಜೈಲಲ್ಲಿ ಇಟ್ಟಾಗ ನಾನು ಕೇಸ್ ಚಾರ್ಜಿಗೆ ಕೇಳಿದ್ರೆ ಇಷ್ಟು ಬೇಗ ಮುಗ್ಸೋಕ್ಕಾಗಲ್ಲ ಅಂತಾರೆ. ಯಾರು? ಭ್ರಷ್ಟ ಪೊಲೀಸು. ಅದಕ್ಕೆ ಇಷ್ಟು ಬೇಗ ಮುಗ್ಸೋಕ್ಕಾಗಲ್ಲ. ನನ್ನನ್ನು 600 ದಿನ ಜೈಲಲ್ಲಿ ಇಟ್ಟಿದ್ರಲ್ಲ ಸುಳ್ಳು ಕೇಸ್ ಹಾಕ್ಬಿಟ್ಟು. ಅದಕ್ಕೆ ನಾನು 23,000 ಕೋಟಿ ಕೋಟಿಂದ ಕೇಳ್ತಾಯಿದ್ದೀನಿ. ಅರ್ಥ ಆಯ್ತಲ್ಲ? ನಿಮ್ಮನ್ನು ಆಡಂಬಡಿಕೆ ಬುಡಂಬಡಿಕೆ ಎಲ್ಲ ಬೇಡ. ನಿಮ್ಮದೆಲ್ಲ ಅಕ್ರಮಗಳು ನಿಮ್ಮ ಪೊಲೀಸ್ನವ್ರು ಇವರು ಭಿಕ್ಷುಕರಿಗಿಂತ ಭಿಕ್ಷುಕರಾದ್ರು ಹೊಟ್ಟೆಪಾಡಿಗೆ ದೇವಸ್ಥಾನದ ಮುಂದೆ ಬೇಡ ತಿಂತಾರೆ. ಇವರು ಭಿಕ್ಷುಕರಿಗಿಂತ ಭಿಕ್ಷುಕರಿಂದ ದೇಶದ್ರೋಹಿಗಳಾಗಿದ್ದಾರೆ ಪೊಲೀಸ್ನವರು. ತನಿಖೆ ಮಾಡೋಕ್ಕೆ ಬರಲ್ಲ. FIR ಚಾರ್ಜ್ ಶೀಟನ್ನು ಮಾರಾಟ ಮಾಡ್ಕೊಂಡಿದ್ದಾರೆ. ಎಲ್ಲ ಸಾಕ್ಷಿ ಇದೆ. ಎಲ್ಲ ಪೊಲೀಸ್ನವರು ಇದರಲ್ಲಿ ಅಕ್ಯೂಸ್ ಆಗ್ತಾರೆ. NR4 ಪೊಲೀಸ್ನವ್ರನ್ನ DYSP ತನಕ PC ಇಂದ
PC ಟು PSI CPI DOSP ತನಕನೂ ಅಕ್ಯೂಸ್ ಮಾಡ್ತೀನಿ ನಾನು. ಅದು ಯಾವ ನಿನ್ನನ್ನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಪೊಲೀಸ್ ಅಲ್ಲ, ನಿನ್ನನ್ನು ಅದು ಯಾವನ್ ಕಾಪಾಡ್ತಾನೋ ಕೋರ್ಟಲ್ಲಿ ನಾನು ನೋಡ್ತೀನಿ. ಏನು ಜಡ್ಜನ್ನೇ ರಬ್ಬರ್ ಸ್ಟಾಂಪ್ ಮಾಡ್ತೀರಾ ನೋಡೋಣ, ಅದು ಹೆಂಗೆ ರಬ್ಬರ್ ಸ್ಟಾಂಪ್ ಮಾಡ್ತೀರೋ ನಾನು ನೋಡ್ತೀನಿ. ಓಕೆನಾ? ನಾನು ನೋಡ್ತೀನಿ ನೀವು ಅದು ಹೆಂಗೆ ಇಲ್ಲಿ ತನಕ ಜಡ್ಜನ್ ರಬ್ಬರ್ ಸ್ಟಾಂಪ್ ಮಾಡಿದಿರಿ, ನಂಗೆ ಗೊತ್ತಿದೆ ಏನೇನು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು. ಸುಳ್ಳು ಹೇಳ್ಬಿಟ್ಟು ಪಾಪ ಜಡ್ಜಸ್ ಹೆಂಗೆ ಗೊತ್ತಾಗ್ತದೆ? ಜಡ್ಜಸ್ ಮೇಲೆ ನಂದು ಯಾವುದೇ ರೀತಿ ಆರೋಪ ಇಲ್ಲ. ಕೋರ್ಟ್ ಸಿಬ್ಬಂದಿ ಮೇಲೆ ನನ್ನ ಆರೋಪ ಐತೆ. ಕೋರ್ಟ್ ಸಿಬ್ಬಂದಿಗಳು 10 ಕೋಟಿ ಡೀಲಿಂಗ್ ಮಾಡ್ಕೊಂಡು ನನಗೆ ತೊಂದರೆ ಕೊಟ್ಟಿರೋದುಂಟು. ಪೊಲೀಸ್ನವರೆಲ್ಲ ಸೇರ್ಕೊಂಡು ಪೊಲೀಸ್ನವ್ರ ಮೇಲೆ ಆರೋಪ ಇದೆ. 3 ಪಟ್ಟಿ ಕ್ರಿಮಿನಲ್ಸ್ ಮೇಲೆ ಆರೋಪ ಇದೆ. ಇವರು 3 ಪಟ್ಟಿ ಕ್ರಿಮಿನಲ್ಸು. ಒಂದು ಓಟ್ ಹಾಕ್ಸಕ್ಕೆ ಇವ್ರ ಕೈಯಲ್ಲಿ ಯೋಗ್ಯತೆ ಇಲ್ಲ, ಬಟ್ ಕಂಟ್ರೋಲ್ ಮಾಡ್ತಾರೆ. ಹೆಂಗೆ ಕಂಟ್ರೋಲ್ ಮಾಡ್ತಾರೆ? ಹೆಂಗಸ್ರನ್ನ ಲೇಡೀಸನ್ನ ಬಿಟ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಅವ್ರು ಕಚ್ಚೆ ಗಟ್ಟಿ ಇಟ್ಕೊಂಡು ಹಂಗೆ ಕಂಟ್ರೋಲ್ ಮಾಡ್ತೀರಾ. ಇನ್ನೂ ಒಂದು ಬೇರೆ ರೀತಿ ಇದೆ. ನೀವು ಯಾವ್ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಎಲ್ಲ ನನಗೆ ಗೊತ್ತಿದೆ. ಸೊ ಈ ವಿಡಿಯೋನ ನಾಳೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚಿರಂಜೀವಿ ಚೇತನ್ ಗೌಡ್ರು ಅನ್ನೋ ಚಾನಲಲ್ಲಿ ಅಪ್ಲೋಡು ಮಾಡ್ತಾಯಿದ್ದೀನಿ. ಅರ್ಥ ಆಯ್ತಲ್ಲ? ಕೋರ್ಟಲ್ಲಿ ಎನಿ ಟೈಮ್ ಕೋರ್ಟಲ್ಲಿ ನಾನು ಹೇಗೆ ಗೆಲ್ಲಬೇಕು ನನಗೆ ಗೊತ್ತಿದೆ. ಇವನು ಒಬ್ಬನಲ್ಲ, ಇವನು ಸುಬ್ರಹ್ಮಣಿ ಒಬ್ಬನ ಅಕ್ಯೂಸ್ ಮಾಡೋದಲ್ಲ. ಇದರಲ್ಲಿ ಎಲ್ಲರೂ ಅಕ್ಯೂಸ್ ಆಗ್ತೀರಾ ನೀವು. A to Z PC ಇಂದ DOSP ತನಕ ಅಕ್ಯೂಸ್ ಆಗ್ತೀರಾ. ಅರ್ಥ ಆಯ್ತಲ್ಲ? ಅದೇ ಯಾವುದು ಆಟ ಆಡ್ತಿರಲ್ಲ, ಅದೇನು ಮಾಡ್ತಾಳೆ, ಆ ಜಡ್ಜ್ ಏನು ಮಾಡ್ತಾಳೆ, ಅವನೇನು ಜಡ್ಜ್ ಏನು ಮಾಡ್ತಾನೆ ಅಂತೆಲ್ಲ ಹೇಳ್ತಿದ್ರಲ್ಲಪ್ಪ. ನನಗೆ ಹೇಳ್ತಿದ್ರಲ್ಲ, ಕೋರ್ಟಲ್ಲಿ ಹೇಳ್ರಿ, ಓಪನ್ ಕೋರ್ಟಲ್ಲಿ ಹೇಳ್ರಿ. ನಿಮ್ಮ ತಾಕತ್ತಿಲ್ವ ನೀವು? ಒಬ್ಬ ಅಪ್ಪನಿಗೆ ಹುಟ್ಟಿಲ್ಲ ನೀವು? ಓಪನ್ ಕೋರ್ಟಲ್ಲಿ ಹೇಳ್ರಿ. ಹಾಂ, ಓಪನ್ ಕೋರ್ಟಲ್ಲಿ ಹೇಳ್ರು ಐತೆ ನಿಮಗೆ. ಓಪನ್ ಕೋರ್ಟಲ್ಲೆಲ್ಲ ಹಾಕಿ ಮಾಡ್ತೀನಿ. ನಿನಗೆ ಹೇಳ್ತಾ ಇರೋದು ಭ್ರಷ್ಟ ಪೊಲೀಸ್, ಲಂಚ ಕೊಟ್ಟು ಬಂದು ಕೂತಿದೆಯಲ್ಲ, ನಿನಗೆ ಹೇಳ್ತಾ ಇದ್ದೀನಿ. ಓಪನ್ ಕೋರ್ಟಲ್ಲಿ ಹಾಕಿ ಮಾಡ್ತೀನಿ, ನೋಡ್ತಾ ಇರೋ. ನೋಡೋ ಏನು ಜನರೊಟ್ಟಿಗೆ ಆಟಾಡ್ತಾ ಇರಾ? ಜನರು ತೆರಿಗೆ ದುಡ್ಡನ್ನ 6 ಲಕ್ಷ ಕೋಟಿ ನೀವು ಗೋರ್ಮೆಂಟ್ ಸರ್ವೆಂಟ್ಸ್ ಲೂಟಿ ಮಾಡಿರಾ. 3 ಪಾರ್ಟಿ ಕ್ರಿಮಿನಲ್ಸು, ಗೋರ್ಮೆಂಟ್ ಸರ್ವೆಂಟ್ಸು 6 ಲಕ್ಷ 6 ಲಕ್ಷ ಕೋಟಿ ಕರ್ನಾಟಕದ ಜನರು ತೆರಿಗೆ ದುಡ್ಡನ್ನ ಲೂಟಿ ಮಾಡಿದ್ದೀರಾ. ಹಾಂ, ಎಲ್ಲ ಐತೆ. ಇಂಟೆಲಿಜೆನ್ಸ್ ಅಂತ, ಇಂಟೆಲಿಜೆನ್ಸ್ ನಿಮ್ಮ ಇಂಟೆಲಿಜೆನ್ಸ್ ದರಿದ್ರ ನನ್ನ ಮಕ್ಕಳ. ಅಲ್ಲಿ ಕುತ್ಕೊಂಡು ಆ ವಿಡಿಯೋ ಸೆಕ್ಸ್ ವಿಡಿಯೋ ನೋಡ್ಕೊತಾ ಇದ್ದೀರಾ. ಇಂಟೆಲಿಜೆನ್ಸಲ್ಲಿ ಕುತ್ಕೊಂಡು ಏನು ಆಡ್ಬೇಕು ಕೆಲಸ ಮಾಡ್ತಾಯಿರೋ ಗೊತ್ತಿದೆ. ಹಾಂ, ನಿಮ್ಮ ಸ್ಟೇಷನಲ್ಲಿ ಕತ್ತೆ ಕಾಯಕ್ಕೂ ನಾಲಾಯ್ಕೆ ನನ್ನ ಮಕ್ಕಳ. ನಿಮಗೆಲ್ಲ ಜಾಬ್ ಕೊಟ್ಟವನೇ ಯಾವನ ಐತೆ. ಕೋರ್ಟಲ್ಲೆಲ್ಲ ಹಾಕಿ ಮಾಡ್ತೀನಿ. ಎನಿ ಕೋರ್ಟ್ ನಿಮ್ಮನ್ನ ಭ್ರಷ್ಟ ವ್ಯವಸ್ಥೆ ಚೇಂಜ್ ಮಾಡ್ತೀನಿ.